ನಿವೇದಿತಾ ಗೌಡ ಮತ್ತು ಕಿಶನ್ ವಿರುದ್ಧ ಕೇಸ್ ದಾಖಲಾಗಿದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಹೇ ನವಿಲೆ ಹಾಡಿಗೆ ನೃತ್ಯ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ ಗೌಡ ಹಾಗೂ ಡ್ಯಾನ್ಸರ್ ಕಿಶನ್ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಷ್ಟಕ್ಕೂ ಇವರಿಬ್ಬರ ವಿರುದ್ಧ ಕೇಸ್ ದಾಖಲಾಗಲು ಕಾರಣ ಏನು ಗೊತ್ತಾ? ಒಂದು ರೀಲ್ಸ್ ವಿಡಿಯೋ. ಹೌದು, ಒಂದು ರೀಲ್ಸ್ ವಿಡಿಯೋ ಇದೀಗ ಅರಣ್ಯ ಇಲಾಖೆಯ ತನಕ ತಲುಪಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ನಿವೇದಿತಾ ಗೌಡ ಹಾಗೂ ಕಿಶನ್ ಬಿಳಗಲಿ ವಿರುದ್ಧ ಅರಣ್ಯ ಇಲಾಖೆಗೆ ದೂರು ನೀಡಿದ್ದಾರೆ. ಇತ್ತೀಚೆಗೆ ಹೇ ನವಿಲೆ ಹಾಡಿಗೆ ಇಬ್ಬರು ನೃತ್ಯ ಮಾಡಿದ್ದರು. ಈ ವೇಳೆ ನವಿಲಿನಂತೆ ಕಾಣುವ ವಿಶೇಷ ಉಡುಪು ಧರಿಸಿದ್ದರು. ಆದರೆ ಆ ಉಡುಪಿನಲ್ಲಿ ಬಳಸಿರುವ ನವಿಲು ಗರಿಗಳು ನೈಜವೋ ಅಥವಾ ಕೃತಕವೋ ಎಂಬ ಅನುಮಾನ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ತನಿಖೆ ನಡೆಸುವಂತೆ ಅರಣ್ಯ ಇಲಾಖೆಗೆ ದೂರು ಸಲ್ಲಿಸಲಾಗಿದೆ. ದೂರುದಾರರ ಪ್ರಕಾರ ಒಂದು ವೇಳೆ ಅವು ನೈಜ ನವಿಲು ಗರಿಗಳಾಗಿದ್ದರೆ ಅವುಗಳನ್ನು ಎಲ್ಲಿಂದ ಪಡೆಯಲಾಯಿತು, ಹೇಗೆ ಸಾಗಣೆ ಮಾಡಲಾಯಿತು ಎಂಬುದರ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಲಾಗಿದೆ. ಅಂದಹಾಗೆ ಈ ರೀಲ್ಸ್ನಲ್ಲಿ ಕಿಶನ್ ಗಂಡು ನವಿಲಿನ ರೀತಿಯಲ್ಲಿ ಹಾಗೂ ನಿವೇದಿತಾ ಗೌಡ ಹೆಣ್ಣು ನವಿಲಿನ ರೀತಿಯಲ್ಲಿ ಕಾಣಿಸಿಕೊಂಡಿದ್ದರು. ಸದ್ಯ ದೂರು ದಾಖಲಾಗಿದೆಯೇ ಹೊರತು ನವಿಲುಗರಿಗಳು ನೈಜವೇ ಅಥವಾ ಕೃತಕವೇ ಎಂಬುದು ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಈ ಬಗ್ಗೆ ತನಿಖೆ ನಡೆದ ಬಳಿಕವೇ ಸಂಪೂರ್ಣ ಸತ್ಯ ಹೊರಬರಲಿದೆ. ಹಾಗಾದರೆ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಕೇವಲ ತಪ್ಪು ಅರ್ಥೈಸಿಕೊಳ್ಳುವಿಕೆಯಾ ಅಥವಾ ನಿಜವಾಗಿಯೂ ತನಿಖೆ ನಡೆಯಬೇಕಾದ ವಿಷಯವಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಕನ್ನಡ ಸಿನಿಮಾ ಮತ್ತು ಸೆಲೆಬ್ರಿಟಿ ಬ್ರೇಕಿಂಗ್ ನ್ಯೂಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.